ವಾಸು, ಈ ಮನೆಯಲ್ಲಿರೋದು ನಾವಿಬ್ರೆ. ನಿನ್ನನ್ ಬಿಟ್ಟು ನಾನು ಒಬ್ಳೆ ಹೆಂಗ ಊಟ ಮಾಡ್ಲಿ? ಬೆಳಗ್ಗೆಯಿಂದ ಅಳ್ದಾಡಿ ಸುಸ್ತಾಗಿ ಬಂದಿದ್ಯಾ. ಬಾರೋ ಒಂದು ತುತ್ತು ಊಟ ಮಾಡುವಂತೆ. ಅಮ್ಮ, ನನಗೆ ಯಾಕೋ ಮನಸ್ಸೇ ಸರಿಗಿಲ್ಲಮ್ಮ. ನೀನು ಊಟ ಮಾಡಮ್ಮ, ನಾನು ಆಮೇಲೆ ಊಟ ಮಾಡ್ತೀನಿ. ಏ ವಾಸು, ನಿನ್ ಮುಖ ನೋಡ್ತಿದ್ರೆ ನನ್ನ ಕರುಳೆ ಕಿತ್ತು ಬಂದಂಗಾಗತ್ತೆ ಕಡು. ಬಾರೋ, ಎಷ್ಟು ಸೇರುತ್ತೆ ಅಷ್ಟು ತಿನ್ನುವಂತೆ. ಅಮ್ಮ, ನನಗೆ ಹಿಂಸೆ ಕೊಡಬೇಡಮ್ಮ, ನಾನು ಆಮೇಲೆ ಊಟ ಮಾಡ್ತೀನಮ್ಮ. ಯಾಕೋ ಆ ಕಡೆನೇ ತಿರ್ಕೊಂಡು ಮಾತಾಡ್ತಿದ್ಯಾ? ನನ್ನ ಕಡೆ ತಿರ್ಕೊಂಡು ಮಾತಾಡು. ಅಮ್ಮ ಅಮ್ಮ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಮ್ಮ. ಅಯ್ಯೋ ಪಾಪಿ, ಕುಡ್ಕೊಂಡು ಬಂದಿದ್ಯೇನೋ? ಅಮ್ಮ, ಅದು ಮುಚ್ಚ ಬಾಯ್ನ. ನನಗೆ ಈಗ ಅರ್ಥ ಆಗ್ತಿದೆ. ಕುಡ್ಕೊಂಡ್ ಬಂದಿದ್ರಿಂದ ನನಗೆ ಮುಖ ಕೊಟ್ಟು ಮಾತಾಡ್ದೆ, ಆ ಕಡೆ ತಿರ್ಕೊಂಡು ಮಾತಾಡ್ತಿದ್ಯಾ? ಅಮ್ಮ, ಅದು ಫ್ರೆಂಡ್ಸ್ ಜೊತೆ ಸ್ವಲ್ಪ. ಮುಚ್ಚ ಬಾಯ್ನ, ನೀನು ಉತ್ತರ ಆಗಲ್ಲ ಕಣೋ, ಹಾಳಾಗಿ ಹೋಗ್ತೀಯಾ. ನಿಮ್ಮಪ್ಪನೂ ಇದೇ ಕೆಲಸ ಮಾಡ್ತಿದ್ರು, ಈಗ ನೀನ್ ಶುರು ಹಚ್ಕೊಂಡಿದ್ಯಾ? ಅಲ್ಲ ಕಣೋ, ಕೆಲಸ ಹುಡ್ಕೊಂಡು ಹೋಗ್ತೀನಿ ಅಂತ ನನ್ನ ಹತ್ರ ಕಾಸಿಸ್ಕೊಂಡೋಗಿ ಕುಡ್ಕೊಂಡ್ ಬಂದಿದ್ಯಲ್ಲ. ಏ, ನೀನು ನನ್ನನ್ನು ಸಾಕ್ತೀನೋ? ನಿನಗೋಸ್ಕರ ನಾನು ಎಲ್ಲಾರನ್ನು ದೂರ ಮಾಡ್ಕೊಂಡು ಒಂಟಿಯಾಗಿ ನಿಂತಿದ್ದೀನಲ್ಲೋ. ಅಮ್ಮ, ನಾನೇನು ಬೇಕು ಅಂತ ಕುಡಿಲಿಲ್ಲಮ್ಮ. ಬೆಳಗ್ಗೆಯಿಂದ ಕೆಲ್ಸಕ್ಕೆ ಅಲ್ಲಿ ಇಲ್ಲಿ ಅಲ್ದೆ ಕೊನೆಗೆ ಕೆಲಸ ಸಿಕ್ಲಿಲ್ಲ ಅನ್ನೋ ನೋವಲ್ಲಿ ಅದು ನನ್ನ ಫ್ರೆಂಡ್ ಸಿಕ್ಕಿದ್ದಮ್ಮ. ಅವನು ನನ್ನ ನೋವು ಮರೆಸೋದಿಕ್ಕೆ ಸ್ವಲ್ಪ ಕುಡಿಸ್ದ ಅಮ್ಮ. ನಾನು ಮೊದಲು ಬೇಡ ಅಂತಾನೆ ಹೇಳಿದೆ ಅಮ್ಮ. ಆಮೇಲೆ ಕೆಲಸ ಸಿಕ್ಲಿಲ್ಲ ಅನ್ನೋ ಸಂಕಟಕ್ಕೆ ಸ್ವಲ್ಪ ಕುಡ್ದೆ ಅಮ್ಮ. ಅಮ್ಮ, ನೀ ತಪ್ಪು ತಿಳ್ಕೊಬೇಡಮ್ಮ. ಸಾಕು ಸಾಕು ಮಾಡು. ಏನ್ ಮುಂದೆ ನಿನ್ ಖಂಡಿತವಾಗ್ಲೂ ಉತ್ತರ ಆಗಲ್ಲ ಕಣೋ. ನಿಮ್ಮ ಅಪ್ಪನ ಬುದ್ಧಿ ನಿನ್ಗೆ ಹಂಗೆ ಬಂದ್ಬಿಟ್ಟೈತೆ. ಅಮ್ಮ, ನಾಳೆ ಒಂದೇ ಒಂದಿನ ಟೈಮ್ ಕೊಡಮ್ಮ. ಹೇಗಾದ್ರೂ ಸರಿ ಕೆಲಸ ಹುಡುಕ್ತೀನಮ್ಮ. ಸಾಕಪ್ಪ ತಂದೆ, ಸಾಕು. ನಿನ್ ಕೆಲಸ ಕುಡ್ಕೊಂಡು ಹೋಗೋದು ಸಾಕು, ಆಮೇಲೆ ಕುಡ್ಕೊಂಡ್ ಬಂದಿಗೆ ನಿಂತ್ಕೊಳ್ಳೋದು ಸಾಕು. ಇನ್ಮೇಲೆ ನೀನ್ ಎಲ್ಲೇ ಕೆಲ್ಸಕ್ಕೆ ಹೋದ್ರು ನಿಮ್ಮ ಅವನ ಹೆಸರು ಹೇಳ್ತೀಯ, ಅವ್ನು ನಿನಗೆ ಕೆಲಸ ಕೊಡಲ್ಲ. ಆಮೇಲೆ ದಿನ ಇದೇ ಪರಿಸ್ಥಿತಿ. ಅಯ್ಯೋ ಅಮ್ಮ, ಹಾಗೆಲ್ಲ ನೊಂದ್ಕೋಬೇಡಮ್ಮ. ನಮ್ಮ ಮಾವ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ಮೇಲೆ ನಾನು ಓದಿರೋದ್ರ ಬಗ್ಗೆನೂ ಯೋಚನೆ ಮಾಡಿದೆ. ಓಟಲ್ಲಿ ಕೆಲ್ಸಕ್ಕೆ ಸೇರಿ ಎಂಜ್ಲೆಲ್ಲೇ ಎತ್ತಿದ್ದೀನಮ್ಮ. ನಾನು ಮತ್ತೆ ಅದೇ ಕೆಲಸ ಮಾಡಿದ್ರು ಸರಿ. ನಿನ್ನನ್ನು ಕಾಪಾಡ್ತೀನಮ್ಮ, ನೀನು ಯೋಚನೆ ಮಾಡಬೇಡಮ್ಮ. ವಾಸು, ಅಮ್ಮ, ಏನಂದೆ? ಹೋಟ್ಲಲ್ಲಿ ಎಂಜ್ಲೆಲ್ಲೇ ಎತ್ತಿದೆ ಅಂದ್ಯಾ? ಹೌದಮ್ಮ, ಸಪ್ಲೈಯರ್ ಕೆಲಸ ಮಾಡ್ತಾ ಇದ್ದೆ. ಹುಡುಗರು ಇಲ್ಲದೆ ಇದ್ದಾಗ ಎಂಜ್ಲೆಲ್ಲೇ ಎತ್ತುತ್ತಾ ಇದ್ದೆ. ಮತ್ತೆ ಅದೇ ಕೆಲಸ ಮಾಡಿದ್ರು ಸರಿ, ನಾನು ನಿನ್ನ ಸಾಕ್ತೀನಿ ಅಮ್ಮ. ಬೇಡ ಕಣೋ ವಾಸು, ನೀ ಹೇಳ್ತಿರೋದು ಕೇಳ್ತಿದ್ರೆ ನನ್ನ ಮನಸ್ಸು ತುಂಬಾ ನೋವಾಗ್ತಿದೆ ಕಣೋ. ನೋಡು, ಸ್ವಲ್ಪ ದಿನ ನೀ ಯಾವ ಕೆಲ್ಸಕ್ಕೆ ಹೋಗೋದ್ ಬೇಡ, ನೀ ಮನೆಯಲ್ಲೇ ಇರು. ನಾನ್ ಸ್ವಲ್ಪ ದಿನ ಕೆಲ್ಸಕ್ಕೆ ಹೋಗ್ತೀನಿ. ಏನಮ್ಮ ಹೇಳ್ತಾ ಇದ್ಯಾ? ನೀರ್ ಕೆಲ್ಸಕ್ಕೆ ಹೋಗ್ತೀಯಾ? ಹೌದು ಕಣೋ. ನೋಡು, ಮನೆ ಕೆಲ್ಸ ಎಲ್ಲ ಮುಗಿದ್ಮೇಲೆ ಇಡೀ ದಿನ ನಮ್ಮ ಮನೆಯಲ್ಲಿ ಸುಮ್ನೆ ಕೂತಿರ್ತೀನಲ್ವಾ, ಅದ್ರ ಬದಲು ಕೆಲ್ಸಕ್ಕೆ ಹೋಗ್ತೀನಿ. ಮೊದ್ಲು ನಾನು ನಿಮ್ಮಪ್ಪ ಕೆಲ್ಸಕ್ಕೆ ಹೋಯ್ತಿದ್ವಲ್ಲ, ಆ ಮೇಸ್ತ್ರಿ ನನಗೆ ಪರಿಚಯ ಇದ್ದಾರೆ. ನಾಳೆನೇ ಹೋಗಿ ಕೆಲ್ಸ ಕೇಳ್ತೀನಿ. ಅದರಿಂದ ಬರೋ ದುಡ್ಡು ನಮ್ಮಿಬ್ಬರು ಜನಕ್ಕೂ ಸಾಕಾಯ್ತದೆ ಕಣೋ. ನೀ ಕೆಲ್ಸ ಹುಡ್ಕೊಂಡು ಹೋಯ್ತೀನಿ ಅಂತ ಹೋಗಿ ಹಿಂಗ್ ಕುಡ್ಕೊ ಬರೋದ್ ಬ್ಯಾಡ. ಸ್ವಲ್ಪ ದಿನ ಮನೆಯಲ್ಲೇ ಇರೋ, ಊಟ ಮಾಡಿಸ್ತೀನಿ. ತುಂಬಾ ಥ್ಯಾಂಕ್ಸ್ ಅಮ್ಮ. ಏನೋ ನೀನು ಎತ್ತ ತಾಯಿಗೆ ಯಾರಾದ್ರೂ ಹಿಂಗೆ ಹೇಳ್ತಾರ? ಬಾ, ಊಟ ಮಾಡು. ಅಮ್ಮ, ಬಟ್ಟೆ ಬದಲಾಯಿಸಿ ಆಮೇಲೆ ಬಟ್ಟೆ ಬದಲಾಯಿಸುವಂತೆ. ಬಾ. ಎತ್ಗೆ ಕೂತ್ಕೋ. ನಮ್ಮ ಮಾವನ ಮನೆಯಲ್ಲಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಓನರ್ ಅಂತ ನನಗೆ ಹೆಸರು. ಆದರೆ ಅಲ್ಲಿ ಮೈ ಮೂಳೆ ಮುರಿಯೋ ಹಾಗೆ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೂ ಪ್ರಯೋಜನ ಇಲ್ಲ. ಇಲ್ಲಿ ಸುಮ್ಮನೆ ಕೂರಿಸಿ ಊಟ ಹಾಕಿ ಕುಡಿಯೋಕ್ಕೆ ಕಾಸು ಕೊಡ್ತೀಯ. ಇದಕ್ಕಿಂತ ನನಗಿನ್ನೇನಮ್ಮ ಬೇಕು? ನಾನು ಒಂದು ರೀತಿ ಯೋಗವಂತನೇ. ವಾಸು, ವಾಸು, ಅಮ್ಮ, ಏನೋ ಯೋಚನೆ ಮಾಡ್ತಿದ್ಯಾ?
ನಮ್ಮಮ್ಮ ಕೆಲ್ಸಕ್ಕೆ ಹೋಗಿ ನನ್ಗೆ ಊಟ ಹಾಕ್ತಾಳೆ. ನಾನು ಯಾವ ಕೆಲ್ಸಕ್ಕೂ ಹೋಗದೆ ಊಟ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಹೌದಮ್ಮ. ಹೋಗೋ ಹುಚ್ಚ, ಹಾಗೆಲ್ಲ ಯೋಚನೆ ಮಾಡ್ಬೇಡ ಕಣೋ. ನೀನು ನಾನು ಹೆತ್ತ ಮಗ ಕಣೋ. ಇಷ್ಟು ವರ್ಷ ಸಾಕಿ ಬೆಳೆಸಿದ ತಾಯಲ್ವೇನು ನಾನು. ಈ ಸ್ವಲ್ಪ ದಿನ ನಿನ್ನ ಸಾಕಾಗಲ್ವಾ? ಊಟ ಮಾಡು. ಅರ್ಚನಾ, ದೊಡ್ಡದಾಗಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾ ಇದೀಯಾ. ಅರ್ಚನಾ, ಮಧ್ಯದಲ್ಲಿ ಒಂದು ಬೆನಕನಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡು. ನಾನು ಇಷ್ಟು ವರ್ಷ ಮಾಡಿರೋ ಪೂಜೆಗೆ ಆ ದೇವ್ರಿನ್ನು ತುಂಬಾ ವರ್ಷ ನಮ್ಮನ್ನ ಕಾಪಾಡಬೇಕು. ನಾನಿನ್ ಮುಂದೆ ಆ ದೇವ್ರಿಗೆ ಪೂಜೆ ಮಾಡಕ್ಕೆ ಹೋಗಲ್ಲ. ದಯವಿಟ್ಟು ಅದ್ರ ಬಗ್ಗೆ ಮಾತಾಡ್ಲೇಬೇಡಿ. ಏನಕ್ಕ ನೀವು ಯಾವಾಗ ನೋಡಿದ್ರು ದೇವ್ರ ವಿರುದ್ಧ ಬೈತಾನೆ ಇರ್ತೀರಾ. ಇವತ್ತು ಸಂಕಷ್ಟಹರ ರಂಗೋಲಿ ಹಾಕಿ ಗಣಪನ ಮಾಡಿಟ್ರೆ ತುಂಬಾ ಒಳ್ಳೇದಾಗತ್ತಂತೆ. ನೋಡಿ, ನನ್ನ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೂ ಮಾಡ್ಕೊಡ್ತೀನಿ ರೀ. ನೋಡಿ ಅಕ್ಕ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ನೋಡು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವೇ ಅರ್ಚನಾ? ಈ ಹುಡುಗಿಗಿರೋ ಬುದ್ಧಿ ನಿನಗಿಲ್ವಲ್ಲೇ? ಅರೆ, ಏನಿವತ್ತು ರಂಗೋಲಿ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ? ರಂಗೋಲಿ ಚೆನ್ನಾಗಿ ಕಾಣಿಸ್ತಾ ಇರೋದು ಬೆನ್ಕ ಇಟ್ಟಿರೋದ್ರಿಂದ. ಯಾಕೆಂದ್ರೆ ಅದನ್ನಿಟ್ಟಿದ್ ನಾನು. ಓ, ಅದೇ ಅಂದ್ಕೊಂಡೆ, ಅದಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ಕೋಪ ಮಾಡ್ಕೋಬೇಡ ಅರ್ಚನಾ, ಸುಮ್ನೆ ಅವಳಿಗೋಸ್ಕರ ಹೇಳಿದೆ ಅಷ್ಟೇ. ನಡಿ. ಡಿಕ್ಕಿ ಏನ್ ಮಾವ, ಡಿಕ್ಕಿ. ಬೆಳಿಗ್ಗೆನೆ ರೆಡಿಯಾಗಿ ಎಲ್ಲ ಹೊರಟಿರೋ ಹಾಗಿದೆ ಕೆಲ್ಸಕ್ಕ? ಇವತ್ತು ಕೆಲಸ ಇಲ್ಲಮ್ಮ, ಹಾಗೆ ಅಂಗಡಿ ಕಡೆ ಸುತ್ತಾಡ್ಕೊಂಬರೋಣ ಅಂತ. ಸರಿ, ಬಾರೋ ಬಂಗಾರ, ಬಾರೋ 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 ಬಾರೋ. ಏನು? ನಿನಗೇನಾದ್ರು ತರಬೇಕೇನಮ್ಮ? ಇಲ್ಲ ಮಾವ, ನೀವ್ ಬೇಗ ಬಂದು ತಿಂಡಿ ತಿಂದ್ರೆ ಸಾಕು. ಹಾಗಾದ್ರೆ ಬರ್ತೀನಮ್ಮ. ಅರ್ಚನಾ, ನಾನು ನಂದಿನಿ ಮನೆಗೆ ಹೋಗಿ ಬಂದು ತಿಂಡಿ ತಿಂದು ಆಮೇಲೆ ಕಾಂತ ಊರಿಗೆ ಹೊರಡ್ತೀನಿ. ಸರಿ, ನಂದಿನಿ ಮನೆಗೆ ನಾನು ಬರ್ಬೇಕಾ? ನೀನು ಬಂದಿದ್ರೆ ಚೆನ್ನಾಗಿರೋದು. ಆದ್ರೆ ನೀನು ರೆಡಿಯಾಗಿ ಮಗುನು ರೆಡಿ ಮಾಡಿಸಿ ಆಮೇಲೆ ಬರೋದು ತುಂಬಾ ಲೇಟ್ ಆಗುತ್ತೆ. ನಾನೊಬ್ನೇ ಹೋಗಿ ಬರ್ತೀನಿ. ಸರಿ. ಅರ್ಚನಾ, ಬನ್ನಿ ಅತ್ತೆ. ಬಾಮ್ಮ, ಬನ್ನಿ, ಕರ್ಕೊಮ್ಮ. ಕೂತ್ಕೊಳ್ಳಿ. ಏನಿದು ಹೊಸ ಕುರ್ಚಿಗಳು ತಂದ್ಬಿಟ್ಟಿದ್ದೀರಾ? ಹೌದತ್ತೆ, ನೆನ್ನೆ ತಗೊಂಡ್ಬಂದೆ. ಅಮ್ಮ, ಏನಮ್ಮ ಬೆಳಿಗ್ಗೆನೆ ಬಂದ್ಬಿಟ್ಟಿದ್ಯಾ? ಏನಾದ್ರೂ ವಿಶೇಷನಾ? ಇವತ್ತು ಸಂಕಷ್ಟಿ ಅಲ್ವಾ, ಗಣೇಶನ್ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪಾಪು ಎಲ್ಲಿ? ಬಾನು ಮನೇಲಿ ಆಟ ಆಡ್ತಿದ್ದಾನೆ. ಪ್ರಸಾದ ತಗೋ. ಏನ್ ಹೇಳಿದ್ರೆ ಇಷ್ಟು ಬೇಗ ಕೆಲ್ಸಕ್ಕೆ ಹೊರಟ್ಬಿಟ್ಟಿದ್ದೀರಾ? ಕೆಲ್ಸಕ್ಕಲ್ಲ ಅತ್ತೆ, ನಂದಿನಿ ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರೋಣ ಅಂತ ಹೊರಟಿದ್ದೆ. ನಂದಿನಿನ? ಯಾವ ನಂದಿನಿ? ನಂದಿನಿನೂ ಅವರಪ್ಪನೂ ನಿಮ್ಗೆ ಚೆನ್ನಾಗಿ ಗೊತ್ತು ಅತ್ತೆ. ನಮ್ಮ ಮದುವೆಲಿ ಅವರಿಬ್ರು ಇದ್ರು. ಕ್ಯಾನ್ಸಲ್ ಆಗಿದ್ದ ಅಗ್ರಿಮೆಂಟು ಇವತ್ತು ಮತ್ತೆ ನನಗೆ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ನಂದಿನಿನೇ. ಅದಕ್ಕೆ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೆ. ನೀವು ಇಲ್ಲೇ ಇರಿ ಅತ್ತೆ, ನಾನು ಹೋಗಿ ಬರ್ತೀನಿ. ಸರಿ, ಬರ್ತೀನಿ ಅರ್ಚನಾ. ಸರಿ. ಏನ್ರಿ ಹೊರಟೋರ್ ಇಲ್ಲೇ ನಿಂತ್ಬಿಟ್ರಿ? ಅರ್ಚನಾ, ನಾನು ಯಾರನ್ನ ನೋಡೋಕೆ ಅಂತ ಹೊರಟಿದ್ನೋ ಅವರೇ ಬರ್ತಾ ಇದಾರೆ ನೋಡು.
ಬನ್ನಿ. ಓಹ್ ಬನ್ನಿ ಬನ್ನಿ. ನನ್ನ ಕಾಲ್ಗೆ ಏನೋ ಮೆತ್ಕೊಂಡ್ ಹಾಗಿದೆ. ಅದು ರಂಗೋಲಿ ಮಧ್ಯೆ ಬೆನಕ ಇಟ್ಟಿದ್ರು. ಏನಮ್ಮ ನಂದಿನಿ, ನೋಡ್ಕೊಂಡು ಬರ್ಬೇಕಲ್ವೇನಮ್ಮ? ಸಾರಿ. ಪರವಾಗಿಲ್ಲ, ನಾನು ಅದನ್ನ ತೆಗ್ದು ಹಾಕ್ತೀನಿ. ನೀವು ಬನ್ನಿ ಒಳಗೆ. ಬಾ ನಂದಿನಿ, ಬನ್ನಿ ಸರ್. ಬನ್ನಿ ಕೂತ್ಕೊಳ್ಳಿ. ಅತ್ತೆ, ನಾನು ಹೇಳಿದ್ನಲ್ಲ ನಂದಿನಿ ಇವಳೆ, ಇವಳು ನಮಸ್ಕಾರಮ್ಮ. ಮದ್ವೆ ಮನೇಲಿ ನೋಡಿದ್ದೆ. ಓ ಪರವಾಗಿಲ್ವೇ? ಅವತ್ ಮದ್ವೆ ಮನೇಲಿ ನೋಡಿದ್ ನಮ್ಮನ್ನ ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದೀರಾ? ಮದ್ವೆ ಮನೇಲಿ ಬಾಳೆ ಕಂಬ ಬಿಡಿಸಿದ್ದು ನೀನೇ ತಾನೇ, ಹೇಗ್ ಮರೆಯಕ್ಕಾಗುತ್ತೆ ಹೇಳು? ಅದೇ ರೀತಿ ಇವತ್ತು ರಂಗೋಲೆ ಮೇಲಿಟ್ಟಿರೋ ಬೆಂಕನ್ನ ತುಳಿದ್ಬಿಟ್ಟೆ. ಇವತ್ತು ಸಂಕಷ್ಟಿ, ಅದು ನಿನಗೆ ಗೊತ್ತಾ? ಏನತ್ತೆ ನೀವು ಏನೋ ದೊಡ್ಡ ಅಪರಾಧ ಮಾಡಿದಾಳ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಲ್ಲ. ಅವತ್ತು ಅಷ್ಟೇ ಇವತ್ತು ಅಷ್ಟೇ, ಏನೋ ಗೊತ್ತಿಲ್ಲದೆ ನಡೆದು ಹೋಗಿದೆ. ಬೇಕು ಅಂತ ಯಾರಾದ್ರೂ ಮಾಡ್ತಾರಾ? ಸರ್ ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ ಸರ್. ನಂದಿನಿ ನೀನು ಕೂತ್ಕೋ. ನಾನು ನಿಮ್ಮನೆಗೆ ಅಂತಾನೆ ಹೊರಟಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ನಾನು ನೆನ್ನೆ ಸಾಯಂಕಾಲ ನಿಮಗೆ ಫೋನ್ ಮಾಡಿದ್ದೆ ನಂದಿನಿ, ಅದ್ರ ಲೈನೇ ಸಿಗ್ತಾ ಇರ್ಲಿಲ್ಲ. ಹಳೆ ನಂಬರ್ ಬದಲಾಯಿಸ್ಬಿಟ್ಟೆ ರಮೇಶ. ಹೊಸ ನಂಬರ್ SMS ಮಾಡ್ತೀನಿ, ಸೇವ್ ಮಾಡಿ. ಸರಿ. ಏನ್ ತಗೋತೀರಾ? ಕಾಫಿ, ಟೀ? ಅರ್ಚನಾ, ತಿಂಡಿನೇ ರೆಡಿ ಮಾಡು. ಮೊದ್ಲು ಕುಡಿಯೋಕೆನಾದ್ರೂ ಕೊಟ್ಟು ಆಮೇಲೆ ತಿಂಡಿ ಮಾಡ್ತೀನಿ. ಅರ್ಚನಾ, ಸ್ವಲ್ಪ ಕಾಫಿ ಮಾಡ್ಕೊಡ್ತೀಯಮ್ಮ? ಸರಿ ಸರಿ. ರಮೇಶ, ನೀನು ಕೂತ್ಕೊಳ್ಳಪ್ಪ. ಅತ್ತೆ ನೀವು ಕೂತ್ಕೊಳ್ಳಿ. ರಮೇಶ, ಕಾರ್ಗಳನ್ನೆಲ್ಲ ಯಾವಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ? ಇವತ್ತು ಸಾಯಂಕಾಲನೇ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ರಮೇಶ, ಇನ್ಮೇಲೆ ತುಂಬಾ ಎತ್ತರಕ್ಕೆ ನೀನ್ ಚೆನ್ನಾಗಿ ಬೆಳಿತೀಯ. ನಿನ್ ಲೈಫು ಚೆನ್ನಾಗಿರುತ್ತೆ ಕಣಪ್ಪ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ನನ್ನ ಜೀವನದಲ್ಲಿ ಕಷ್ಟಗಳು ಬಂದಾಗ್ಲೆಲ್ಲ ಯಾವುದೋ ಒಂದು ರೂಪದಲ್ಲಿ ಸಹಾಯ ಸಿಗ್ತಾ ಇದೆ. ಅವತ್ತು ನೀವು ಗ್ಯಾರೇಜಿಗೆ ಬಂದಾಗ್ಲೂ ಕೂಡ ಇನ್ಮೇಲೆ ಏನ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನನ್ನ ಹತ್ರ ಒಂದು ಮಾತು ಕೂಡ ಹೇಳದೆ ನಂದಿನಿ ಅಷ್ಟೊಂದು ಧೈರ್ಯವಾಗಿ ಹೋಗಿ ತನ್ನ ಮಾನನ ಪಣಕ್ಕಿಟ್ಟು MD ಹತ್ರ ಹೋಗಿ ಮಾತಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಲ್ಲ ನಂದಿನಿ, ನಿನಗೆ ಅಂತ ಯೋಚನೆ ಹೇಗ್ ಬಂತು? ನೀನ್ ಕಷ್ಟ ಪಡ್ತಿದ್ದನ್ನ ನೋಡ್ಕೊಂಡು ನಾನ್ ಹೇಗ್ ಸುಮ್ಮನಿರ್ಲಿ ರಮೇಶ? ನಿನಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಅನ್ನಿಸ್ತು. ಕೋರ್ಟೆ ನಿನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿರುವಾಗ ಜನ ನಿನ್ನ ಅಪರಾಧಿ ಅಂತ ತಿಳ್ಕೊಂಡು ಸಹಾಯ ಮಾಡದೇ ಇದ್ದಿದ್ದು ಅನ್ಯಾಯ ಅನ್ನಿಸ್ತು. ಅದಕ್ಕೆ ಆ MDಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ ನಿರ್ಧಾರ ಮಾಡಿ ನಮ್ಮ ಅಪ್ಪನಿಗೂ ಹೇಳ್ದೆ ಹೋಗಿ ಅಂತ ಕೆಲಸ ಮಾಡಿದೆ. ಅದು ವರ್ಕೌಟ್ ಆಯ್ತಲ್ಲ. ಈಗ ನಮ್ಮ ಅಪ್ಪನಿಗೂ ಸಂತೋಷ, ನನಗೂ ಸಂತೋಷ. ಅದಕ್ಕೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಂದಿನಿ, ನೀನ್ ಮಾಡಿರೋ ಉಪಕಾರಕ್ಕೆ ನಾನು ಹೇಗೆ ಪ್ರತ್ಯುಪಕಾರ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನಾನು ಮೊದಲನೇ ಸಲ ಗ್ಯಾರೇಜ್ ಓಪನ್ ಮಾಡಕ್ಕೆ ಸರ್ ನನಗೆ ಸಹಾಯ ಮಾಡಿದ್ರು. ಈಗ ನಾನು ನನ್ನ ಜೀವನದಲ್ಲಿ ಮುಂದೆ ಬರೋಕೆ ನೀನ್ ನನಗೆ ದೊಡ್ಡ ಸಹಾಯ ಮಾಡ್ತಾ ಇದೀಯ. ನಾನು ಇದುವರೆಗೂ ಎಷ್ಟೋ ದೇವರುಗಳಿಗೆ ಪೂಜೆ ಮಾಡಿದ್ದೀನಿ, ಬೇಡ್ಕೊಂಡಿದ್ದೀನಿ. ಆದ್ರೆ ಯಾವ ದೇವರು ಕೂಡ ನನಗೆ ಯಾವ ಸಹಾಯ ಕೂಡ ಮಾಡಲಿಲ್ಲ. ಆದ್ರೆ ನೀನು ಸರ್ ನನಗೆ ಕಷ್ಟ ಬಂದಾಗ್ಲೆಲ್ಲ ದೇವ್ರ ತರ ಬಂದು ನನ್ನ ಕೈ ಹಿಡಿದು ನಡೆಸಿದೀರಾ. ನಿಮ್ಮಿಬ್ರಿಗೂ ತುಂಬಾ ಥ್ಯಾಂಕ್ಸ್. ಛೇ, ಏನಿದೆಲ್ಲ ರಮೇಶ? ಇಳ್ಸು ಕೈ. ನಂದಿನಿ, ನಾನು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕಾಗದಿರೋಂಥ ಹೆಣ್ಮಕ್ಳಲ್ಲಿ ಒಂದು ಅರ್ಚನಾ, ಇನ್ನೊಂದು ನೀನು. ನನ್ನ ತಾಯಿ ಮುಖನ ನಾನು ಇದುವರೆಗೂ ನೋಡ್ಲಿಲ್ಲ. ಆದ್ರೆ ನಿಜವಾಗ್ಲೂ ನನ್ನ ತಾಯಿ ಆತ್ಮ ನಾನು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡ್ತಾ ಇರುತ್ತೆ. ನನಗೇನೋ ನಮ್ಮ ಅಮ್ಮನ ಆತ್ಮ ನಿನ್ ಜೊತೆ ಬಂದು ಈ ರೀತಿಯೆಲ್ಲ ಸಹಾಯ ಮಾಡ್ತಾ ಇದೆಯೇನೋ ಅಂತ ನನಗೆ ಅನ್ನಿಸ್ತಾ ಇದೆ ನಂದಿನಿ. ಛೇ, ಏನ್ ರಮೇಶ ಇದು? ಚಿಕ್ಕ ಮಕ್ಕಳ ತರ ಅಳ್ತಿದೀಯಲ್ಲ, ಕಣ್ಣು ಒರ್ಸ್ಕೋ.
ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ಕಾಫಿ ಕುಡಿದು ಹೇಗಿದೆ ಅಂತ ಹೇಳಿ. ನಮ್ಮನೆ ಕಾಫಿಗಿಂತ ತುಂಬಾ ಚೆನ್ನಾಗಿದೆ. ರಮೇಶ, ನಾವಿನ್ ಬರ್ತೀವಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಅಚ್ಚುಕಟ್ಟ ಕೆಲಸ ಮಾಡು. ಏನ್ ನಂದಿನಿ ನೀನು, ನಿಮ್ ಮನೆವರೆಗೂ ಬಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಬರೋಣ ಅಂತ ಅನ್ಕೊಂಡೆ. ಆದ್ರೆ ನೀನು ಅದಕ್ಕೂ ಅವಕಾಶ ಮಾಡ್ಕೊಡ್ಲಿಲ್ಲ. ನಾನು ತಪ್ಪು ಮಾಡ್ಬಿಟ್ನೇನೋ ಅನ್ನೋ ಭಾವನೆ ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಇರುತ್ತೆ. ರಮೇಶ, ಅದೆಲ್ಲ ಬೇಕಾಗಿಲ್ಲ. ರಮೇಶ, ನೀನ್ ಏನು ಯೋಚನೆ ಮಾಡಬೇಡ ಕಣಪ್ಪ. ನೀನ್ ತುಂಬಾ ಎತ್ತರಕ್ಕೆ ಬೆಳಿತೀಯ. ನಾವೇನ್ ಬರ್ತೀವಿ. ಸರಿ ಸರ್. ಅಮ್ಮ ಬರ್ತೀವಮ್ಮ. ಅರ್ಚನಾ ಬರ್ತೀವಿ. ಸರಿ ಬರ್ತೀವಿ ಅರ್ಚನಾ. ಸರಿ ಬರ್ತೀವಮ್ಮ. ರಮೇಶ ಬರ್ತೀವಪ್ಪ. ಸರಿ ಸರ್. ಅರ್ಚನಾ ಬರ್ತೀವಮ್ಮ. ಸರಿ ಸರ್. ಒಳ್ಳೆ ಕೆಲಸ ಆಯ್ತಪ್ಪ. ನಾವು ಬರೋದು ಸ್ವಲ್ಪ ತಡ ಆಗಿದ್ರು ರಮೇಶ್ ನಮ್ಮನೆಗೆ ಬಂದ್ಬಿಡ್ತಾ ಇದ್ದ. ಅವನೇನಾದ್ರೂ ನಮ್ಮನೆಗೆ ಬಂದಿದ್ರೆ ಅವನಿಗೆಲ್ಲ ವಿಷಯ ಗೊತ್ತಾಗಿ ಹೋಗ್ತಾ ಇತ್ತು. ನಂದಿನಿ, ಈಗಲಾದ್ರೂ ಹೇಳ್ಬಿಡ್ಬೋದಾಗಿತ್ತಲ್ಲಮ್ಮ. ಬೇಡಪ್ಪ, ಬನ್ನಿ ಹೋಗೋಣ. ಅರ್ಚನಾ, ನಾನು ಕಾಂತ ಅವ್ರ ಊರಿಗೆ ಹೋಗಿ ಆ ದುಡ್ಡು ಕೊಟ್ಟು ಬರ್ತೀನಿ. ಇಲ್ಲ, ಆ ದುಡ್ಡು ಕೊಡು. ಹಾ ಸರಿ. ಅತ್ತೆ, ನೀವು ಸಂಜೆ ತನಕ ಇಲ್ಲೇ ಇದ್ದು ಆಮೇಲೆ ಹೋಗಿ. ನಾನು ಊರಿಗೆ ಹೋಗಿ ಬರ್ತೀನಿ. ತಗೊಳ್ಳಿ, ನೀವು ಕೊಟ್ಟಿ ದುಡ್ಡು ಕವರಲ್ಲಿ ಹಾಗೆ ಇದೆ. ಬರ್ತೀನಿ ಅರ್ಚನಾ, ಬರ್ತೀನಿ ಅತ್ತೆ. ಹುಷಾರಾಗಿ ಹೋಗಿ ಬನ್ನಿ. ಸರ್, ನಾನು ರೆಡಿ ಸರ್. ರೆಡಿನಾ? ನಾನು ರೆಡಿ. ರೆಡಿ, ಹೊರಡೋಣ. ಬರ್ತೀನಿ. ಹುಷಾರ್. ಅಮ್ಮ ಇರು, ಇಡ್ಲಿ ಮಾಡ್ಬಿಡ್ತೀನಿ. ನೋಡು, ಇಡ್ಲಿ ಆಮೇಲೆ ಮಾಡಿರಂತೆ. ಬಾ ಕೂತ್ಕೋ, ನಿನ್ನ ಹತ್ರ ಮಾತಾಡ್ಬೇಕು. ಏನ್ ವಿಷಯಮ್ಮ? ಹೇಳ್ತೀನಿ, ಕೂತ್ಕೋ. ಏನಮ್ಮ? ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹೇಳ್ದೇನೂ ಇರಕ್ಕಾಗ್ತಿಲ್ಲ. ಅದೇ ಅವಳ ವಿಷಯ. ಅವತ್ ಮದ್ವೆ ಮನೇಲಿ ಅವಳು ಮಾಡಿದ ಅಪಶಕನದಿಂದ ನೀನೆಷ್ಟೆಲ್ಲ ಕಷ್ಟ ನೋವು ಅನ್ಭವಿಸ್ದೆ. ಇವತ್ತು ಮನೆ ಮುಂದೆ ಇಟ್ಟಿರು ಬೆನ್ಕುನ್ ತುಳಿದು ಮತ್ತೆ ಅಪಶಕನ ಮಾಡಿದ್ಲು. ಅದು ಅಲ್ದಲೆ ಅಳಿಂದ್ರ ಹತ್ರ ಅವಳು ನಡ್ಕೊಳ್ತಾ ಇರೋದು ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಮುಟ್ಟಿ ಮುಟ್ಟಿ ಮಾತಾಡಿಸ್ತಾಳೆ. ಇದೆಲ್ಲ ಸರಿ ಇಲ್ಲ ಅರ್ಚನಾ. ನೋಡು, ಅವಳ ವಿಷಯದಲ್ಲಿ ನೀ ಸ್ವಲ್ಪ ಹುಷಾರಾಗಿರು. ಅಮ್ಮ, ನೀನು ನಿನ್ ಮನೆಗೆ ಹೋಗಿ ತಿಂಡಿ ತಿನ್ನು. ನಂದಿನಿ ಬಗ್ಗೆ ನಿನಗೇನು ಗೊತ್ತು? ಇವತ್ತು ನನ್ನ ಗಂಡ ಕೈಯಲ್ಲಿ ಕೆಲಸ ಇದೆ ಅಂತ ನಗ್ನಗ್ತಾ ಓಡಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಂದಿನಿ. ಚಿಕ್ಕ ವಯಸ್ಸಿಂದನೂ ಅವರಿಬ್ರು ಜೊತೆಗೆ ಆಡಿ ಬೆಳೆದವರು. ನಂದಿನಿ ಕಂಡ್ರೆ ನಿಂಗೆ ಇಷ್ಟ ಇಲ್ಲ. ಅದಕ್ಕೆ ಅವ್ಳು ಏನ್ ಮಾಡಿದ್ರು ನಿಂಗೆ ತಪ್ಪ ಕಾಣಿಸುತ್ತೆ. ಆದ್ರೆ ನನಗೆ ಯಾವುದು ತಪ್ಪ ಕಾಣಿಸ್ತಿಲ್ಲ.